ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು, ಈಗ ನಿಮ್ಮ ಮದುವೆ ಆಗಿ 3 ವರ್ಷ ಆಯ್ತು. 3 ವರ್ಷದ ಖರ್ಚು ಅಸಲು 2,73,750 ರೂಪಾಯಿ. 10% ಬಹಳ ಕಮ್ಮಿ ಬಡ್ಡಿ, ವರ್ಷಕ್ಕೆ 27,375. ಎರಡೂ ಸೇರಿಸಿದ್ರೆ 3,01,000 ರೂಪಾಯಿ ಆಗುತ್ತೆ. 3 ವರ್ಷದ ಬಡ್ಡಿನಪ್ಪ 25, 27, 27 ಹೆಚ್ಚು ಕಮ್ಮಿ ಎಲ್ಲ ಒಂದು 3,75,000 ರೂಪಾಯಿ ಬರುತ್ತೆ. ಇದನ್ನ ಚುಕ್ತಾ ಮಾಡ್ಬಿಡು. ಆಮೇಲೆ ನಿನ್ನ ಹೆಂಡತಿಗೆ ದಿನ ತುಪ್ಪದನೇ ತಿನ್ಸು. ನಾನು ಬೇಡ ಅನ್ನಲ್ಲ ಅಲ್ವೇನೆ? ಬಾ ಕರಿತಾನೆ, ಅವಳು ಬಂದ್ಬಿಡ್ತಾಳೆ. ಅಪ್ಪ ಏನಪ್ಪ ಇದು, ಮನೇಲೂ ಲೆಕ್ಕಾಚಾರನ? ಹೌದಾ? ಇನ್ಮೇಲೆ ಆ ಸೊಸೆ ಬುದ್ದು ದುಡಿದ್ರೆ ಮಾತ್ರ ಊಟ. ಮನೆಯಲ್ಲಿರಕ್ಕೂ ಬಾಡಿಗೆ ಕೊಡಬೇಕು, ಪುಕ್ಸಟ್ಟೆ ಇರೋ ಹಂಗಿಲ್ಲ. ಆಯ್ತಪ್ಪ, ನೀವ್ ಹೇಳ್ದಾಗೆ ಇವಳನ್ನ ಕೆಲ್ಸ ಕಳಿಸ್ತೀನಿ. ಏಯ್, ಅದನ್ನ ಯಾರು ನಿಮ್ಮ ಅಪ್ಪ ತಿಂತಾನ? ತಿನ್ನಿ. ತೆಗೆದು ಮುಖದ ಮೇಲೆ ಹೊಡೆದ್ಬಿಡ್ತೀನಿ ನೋಡು. ಖಾಲಿ ಮಾಡೋದನ್ನ. ಹಂಗೂ ಬಿಟ್ಟ ಕರ್ಬೇನ್ ಸೊಪ್ಪು. ಸೊಸೆ ಮುದ್ದು ಎಲ್ಲಿಗೆ ಹೊರಟೆಮ್ಮ? ಆ ಕಡೆ ಊಟ ಅಂತೂ ಹಾಕ್ಲಿಲ್ಲ, ರೂಮ್ಗೆ ಹೋಗ್ತೀನಿ ಬಿಡಿ. ಮನೆ ಬಾಡಿಗೆ ಕಟ್ಟೋವರೆಗೂ ರೂಮು ಪಾಮು ಎಲ್ಲ ಬಂದ್, ಅಲ್ಲೇ ಮಲಕು. ರೀ ಹೋಗ್ಲಿ ಬಿಡ್ರಿ. ಹೋಗ್ಲಿ ಬಿಡ್ರಿ ಅಂತ ನೀನು ಅವಳನ್ನ ವಹಿಸ್ಕೊಂಡು ಮಾತಾಡಿದ್ರೆ ನೀನು ಇಲ್ಲೇ ಮಲ್ಕೋಬೇಕಾಗತ್ತೆ. ನಾಳೆಯಿಂದ ಊಟ ತಿಂಡಿ ಮಾಡೋಕ್ಕೂ ದುಡ್ಡು ಕೊಡ್ಬೇಕಾಗತ್ತೆ. ಓಕೆನಾ? ಬಂದ್ಬಿಟ್ಲು ನನಗೆ ಉಪದೇಶ ಮಾಡಕ್ಕೆ. ಅತ್ತೆ, ಈ ಮನೆ ನಿಮ್ದು ತಾನೆ, ಮತ್ತೆ ಈ ಮನೆಗೆ ಬಾಡಿಗೆ ಕಟ್ಬೇಕು ಅಂದ್ರೆ ನೀವ್ಯಾಕೆ ಸುಮ್ಮನಿದ್ದೀರಾ? ನಿಮ್ಮ ಮಾವನ ಮುಂದೆ ಮಾತಾಡಕ್ಕಾಗುತ್ತೇನೆ? ನೀನು ಏನು ಕಡಿಮೆ ಇಲ್ಲ ಬಿಡು, ಮಾಡಿದ್ದುಣ್ಣೋ ಮಾರಾಯ. ಅಲ್ಲ, ನನ್ನ ಮೈನಲ್ಲಿರೋದೇ 1 ಮಿಲಿಲೀಟರ್ ರಕ್ತ. ಅದನ್ನೇ ಕುಡಿದು ಮಜಾ ಮಾಡೋಣ ಅಂತ ಬಂದ್ಯಾ? ಇದೇ ನಿನಗೆ ಭಾರಿ ಹಬ್ಬ. ಸಿಕ್ತು. ಸಿಕ್ಕಿದ್ ನಿಮ್ಗೆ ಹೇಗೆ ಗೊತ್ತಾಯ್ತು ತಾತ? ಚಿಟ್ ಅಂತ ಅನ್ಲಿಲ್ವಾ ಬ್ಯಾಟು? ಅದಕ್ಕೆ ಸಿಕ್ತು ಸೊಳ್ಳೆ. ನೀವು ಮಾತಾಡ್ತಿದ್ದಿದ್ದು ಸೊಳ್ಳೆ ಬಗ್ಗೆನಾ? ಇನ್ನೇನು ಆನೆ ಸಿಕ್ತು ಅಂತ ಅನ್ಕೊಂಡ್ಯಾ? ನಾನೇನೋ ನನ್ನ ಕೆಲ್ಸದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅನ್ಕೊಂಡೆ. ಹೋಗಿ ಮಾತಾಡ್ಕೊಂಡು ಬಂದೆ ತಾತ. ಮುಂದಿನ ವಾರದಿಂದಾನೇ ಬರೋಕ್ ಹೇಳಿದ್ದಾರೆ. ಅಷ್ಟು ಸಂಬಳ ಸಿಕ್ಕರೆ ಮನೆ ಖರ್ಚೆಲ್ಲ ನಾನೇ ನೋಡ್ಕೋಬಹುದು. ಇಬ್ಬಿಬ್ರು ಸಂಬಳ ಬರುತ್ತೆ ಅಂದ್ರೆ ಉಳಿತಾಯನೂ ಮಾಡ್ಬೋದಲ್ವಾ ತಾತ? ಇರಿ ತಾತ, ಜ್ಯೂಸ್ ತರ್ತೀನಿ. ಅಪ್ಪ ಎಲ್ಲಿ? ರೂಮಲ್ಲಿ ಇದ್ದಾರಾ? ಯಾರು ಬೀಗ್ರ? ಹ್ಞೂ. ಅಪ್ಪ ಸೋಗ್ಲಾಡಿ, ಅವ್ರು ಬಂದೇ ಇಲ್ವಲ್ಲ. ತಾತ, ನೀವು ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ತಾನೇ ಈ ರೀತಿ ಮಾತಾಡ್ತಾ ಇರೋದು. ನಂಗೆ ಅಪ್ಪ ಆಗ್ಲೇ ರೋಡಲ್ಲಿ ಸಿಕ್ಕಿದ್ರು. ಒಬ್ರೇ ನಮ್ಮನೆ ಹುಡ್ಕೊಂಡು ಓಡಾಡ್ತಾ ಇದ್ರು. ಒಬ್ಬರೇ ಓಡಾಡ್ತಿದ್ರ? ಹಾಗಾದ್ರೆ ನಿನ್ ಜೊತೆ ಯಾಕೆ ಬರಲಿಲ್ಲ? ನಾನು ಇನ್ನೂ ಕೆಲ್ಸದ ವಿಷಯ ಮಾತಾಡಿರ್ಲಿಲ್ಲ. ನಾನು ಮಾತಾಡ್ಕೊಂಡು ಬರ್ತೀನಿ, ನೀವು ಇಲ್ಲೇ ಕೂತಿರಿ ಅಂತ ಹೇಳಿದ್ದೆ. ಅಲ್ಲಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನೋಡ್ತೀನಿ ಅವರಲ್ಲಿ ಇರಲಿಲ್ಲ. ನಾನು ಇಲ್ಲಿಗೆ ಬಂದಿರ್ತಾರೇನೋ ಅನ್ಕೊಂಡೆ. ಅಯ್ಯೋ ದೇವ್ರೆ, ಬೀಗರ್ ಕಾಯಿಲೆ ಜಾಸ್ತಿ ಆಗೋಯ್ತಾ? ಈ ನಡುವೆ ಅವ್ರ ಆರೋಗ್ಯನೂ ವಿಚಾರಿಸ್ಕೊಡೋಕ್ಕಾಗಲಿಲ್ಲ ನನ್ನ ಕೈಲಿ. ಫೋನ್ ಮಾಡಿ ನೋಡ್ತೀನಿ ರೀ. ಯಾಕಮ್ಮ ತೆಗಿತಿಲ್ವಾ? ಇಲ್ಲ ತಾತ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ.
ಅಪ್ಪ ಅಪ್ಪ ಎಲ್ಲಿ? ನೀವ್ಯಾರು? ಯಾರೋ ಏಜ್ ಆಗಿರೋ ವ್ಯಕ್ತಿ ಫೋನೇ ಬೆಳೆಸೋಟಾಗಿದ್ದಾರೆ. ನಿಮ್ಮ ನಂಬರ್ ಕೊಡಿ, ಲೊಕೇಶನ್ ಕಳಿಸ್ತೀನಿ, ಫೋನ್ ಇಸ್ಕೊಂಡೋಗಿ. ಸರ್ ಅವ್ರು ಯಾವ ಕಡೆ ಹೋದ್ರು ಅಂತ ಏನಾದರೂ ನೋಡಿದ್ರಾ? ಇಲ್ಲಮ್ಮ. 93425. ಛೇ, ಅಪ್ಪ ಯಾಕೆ ಹೀಗೆ ಮಾಡ್ತಾರೆ? ಏನಾಯ್ತು ಬಸ್ಸು? ಸಮರ್ಥ್, ಇವತ್ತು ಬೆಳಗ್ಗೆ ನಂಗೊಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಆಚೆ ಹೋಗಿದ್ದೆ. ಅಪ್ಪ ಸಿಕ್ಕಿದ್ರು. ನಮ್ಮನೆ ಕಡೆನೆ ಹೊರಟಿದ್ದೀನಿ ಅಂತ ಹೇಳಿದ್ರು. ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಇಲ್ಲೇ ಇರು ಅಂದ್ಬಿಟ್ಟು ಅಲ್ಲೇ ಕೂರಿಸ್ಬಿಟ್ಟು ಹೋಗಿದ್ದೆ. ವಾಪಸ್ ಬರೋ ಅಷ್ಟರಲ್ಲಿ ಅವರಲ್ಲಿ ಇರಲಿಲ್ಲ. ಈಗ ಫೋನ್ ಮಾಡಿ ನೋಡಿದ್ರೆ ಫೋನ್ ಎಲ್ಲೋ ಬೀಳಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಟೆನ್ಷನ್ ಮಾಡ್ಕೋಬೇಡ ಸೋಗ್ಲಾಡಿ. ನೀನು ನೋಡಿದ ಜಾಗಕ್ಕೆ ಇನ್ನೊಂದ್ಸಲ ಹೋಗಿ ಬನ್ನಿ. ಅವ್ರು ತುಂಬ ದೂರ ಎಲ್ಲೂ ಹೋಗಿರೋಲ್ಲ ಅಂತ ಅನ್ಸುತ್ತೆ. ಖಂಡಿತ ಸಿಗ್ತಾರೆ. ಅಲ್ಲ ತಾತ, ಅಪ್ಪಂಗೆ ಏನಾಗಿದೆ? ಹೀಗೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ನಮಗೆ ಟೆನ್ಷನ್ ಆಗಲ್ವಾ? ಬಸ್ಸು, ಸಮಾಧಾನ ಮಾಡ್ಕೊ. ನೋಡು, ನಾನು ನೋಡ್ಕೊಂಡ್ಬರ್ತೀನಿ, ನೀನು ಆರಾಮಾಗಿರು. ಸಮರ್ಥ್, ಇವತ್ತು ಸಿಕ್ಕಾಗ್ಲೂ ಏನೋ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ರು. ಒಬ್ಬೊಬ್ರೆ ಏನೋ ಮಾತಾಡ್ಕೊಂಡು ಹೋಗ್ತಿದ್ರು. ನನ್ನ ಮಗಳು ಅಳಿಯಂಗೆ ತಿಂಡಿ ಕೊಡಬೇಕು ಅಂತೆಲ್ಲ ಹೇಳ್ತಿದ್ರು. ನಂಗೆ ಯಾಕೋ ಭಯ ಆಗ್ತದೆ ಸಮರ್ಥ್. ಸಮಾಧಾನ ಮಾಡ್ಕೋ ಬಸ್ಸು. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಸಮರ್ಥ್? ಇವತ್ತು ಅವ್ರನ್ನ ನೋಡಿದಾಗ ಅವ್ರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಿತ್ತು. ಎಲ್ಲ ನನ್ನ ಹತ್ರ ಹೇಳ್ಕೊಂಡ್ರೆ ನಾನು ಟೆನ್ಷನ್ ಮಾಡ್ಕೊಳ್ತೀನೋ ಅಂತ ಅವ್ರು ನನ್ನ ಹತ್ರ ಏನೋ ಹೇಳ್ಕೊಳ್ತಿಲ್ಲ ಅನ್ಸುತ್ತೆ. ಸೋಗ್ಲಾಡಿ, ಸಮಾಧಾನ ಮಾಡ್ಕೋ. ವಯಸ್ಸಾದ್ಮೇಲೆ ಎಲ್ರಿಗೂ ಒಂದಲ್ಲ ಒಂದು ಕಾಯಿಲೆ ಬಂದೇ ಬರುತ್ತೆ ಅಲ್ವಾ? ಬಂದೇ ಬರುತ್ತೆ ಅಂದ್ರೆ ಅಪ್ಪಂಗೇನಾದ್ರೂ ಸಮಸ್ಯೆನಾ? ಅದು ಬಸ್ಸು, ನಿಮ್ಮಪ್ಪ ಈ ಥರ ಹೇಳ್ದೆ ಮಾಡದೆ ಹೋಗಿರೋದಕ್ಕೆ, ನಮ್ಮನೆ ಎಲ್ಲಿ ಅಂತ ಗೊತ್ತಿಲ್ಲದೆ ಓಡಾಡ್ತಿರೋದಕ್ಕೆ ಒಂದು ಕಾರಣ ಇದೆ ಬಸ್ಸು. ಏನ್ ಹೇಳ್ತಿದ್ಯಾ ಸಮರ್ಥ್? ಹೌದು ಬಸ್ಸು, ನನಗೆ ಹೇಳೋ ವಿಷಯನ ಕೇಳಿ ನೀನು ಟೆನ್ಷನ್ ಮಾಡ್ಕೋಬಾರ್ದು. ಇಷ್ಟು ದಿನ ನಿಂಗೆ ನೋವು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಈ ವಿಷಯನ ಮುಚ್ಚಿಟ್ಟಿದ್ದೆ. ಈಗ ವಿಧಿ ಇಲ್ಲದೆ ಎಲ್ಲ ಹೇಳ್ತಾ ಇದ್ದೀನಿ. ಯಾವ ವಿಷಯನೋ? ಟೆನ್ಷನ್ ಕೊಡ್ಬೇಡ, ಹೇಳು ಸಮರ್ಥ್. ಅಪ್ಪಂಗೆ ಏನಾಗಿದೆ? ಏನಾದ್ರೂ ಸಮಸ್ಯೆ ಆಗಿದ್ರೆ ನಾವೆಲ್ಲ ಸೇರಿ ಬಗೆಹರಿಸ್ಬೋದಲ್ವಾ? ಬಸ್ಸು, ಗುರುಗಳಿಗಿರೋದು ಬಗೆಹರ್ಸೋಕ್ಕಾಗುವಂಥ ಕಾಯಿಲೆ ಅಲ್ಲ. ಯಾಕೆಂದರೆ ಅವ್ರಿಗಿರೋ ಕಾಯಿಲೆ ಅಲ್ಝೈಮರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.